ಲಕ್ಷ್ಮಿ ಹಣ ಬರ್ತಾ ಇದೆಯಾ ಹೆಂಗೆ? ಇಲ್ಲ ಮೇಡಮ್, ಬರ್ತಾ ಇಲ್ಲ. ಎಷ್ಟು ತಿಂಗಳಿಂದ ಬರ್ತಾ ಇದೆ? 2 ತಿಂಗಳಿಂದ ಬರ್ತಾ ಇಲ್ಲ. ಅಕ್ಕಿ ಕಾಸು ಬರ್ತಾ ಇಲ್ಲ, ಗೃಹಲಕ್ಷ್ಮಿದು ಬರ್ತಾ ಇಲ್ಲ. ಅಕ್ಕಿ ಕಾಸು ಅಂತೂ ಒಂದು 4-5 ತಿಂಗಳಿಂದ ಬರ್ತಾನೆ ಇಲ್ಲ. 1 ತಿಂಗಳು 2 ತಿಂಗಳು ಹಾಕಿದ್ರು ಅಕ್ಕಿ ಕಾಸು, ಆಮೇಲೆ ಬರ್ತಾನೆ ಇಲ್ಲ. ಕೇಳಿದ್ರು ಬರ್ತಾ ಇದೆ, ಎಲ್ಲ ಕೊಡ್ತಾ ಇದೀವಿ. ಯಾವುದು ಕೊಡ್ತಾವ್ರೆ? ಅಕ್ಕಿ ಕಾಸು ಅಕ್ಕಿಗೂ ಕೊಡ್ತಾ ಇಲ್ಲ, ಇಲ್ಲ ಅಕ್ಕಿ ಕಾಸು ಕೊಡ್ತಾ ಇಲ್ಲ. ಏನು ಬಡವ್ರಿಗೆ ನಾವು ಕೊಡ್ತೀವಿ ಅಂತಾರೆ, ಇನ್ನೇನು ಕೊಡ್ತಾರ ಅವರು? ಹಾಂ, ಏನು ಕೊಡ್ತಾ ಇಲ್ಲ. ಓಟ್ ಹಾಕ್ತೀವಿ ಅಂತಾರೆ, ಓಟ್ ಹಾಕಿಸ್ಕೊಂತಾರೆ, ಎಲ್ಲ ಕೊಡ್ತೀವಿ ಅಂತಾರೆ. ಎಲ್ಲಿ ಕೊಡ್ತಾರೆ? ಸಮಸ್ಯೆ ಆಗ್ತಿದೆ. ಹಾಂ, ಆಗ್ತಾ ಇದೆ. ನಿಮ್ಮ ಹೆಸರು? ಉಮಾ. ಮೇಡಮ್ ಹೇಳಿ, ಗೃಹಲಕ್ಷ್ಮಿ ದುಡ್ಡು ಎಲ್ಲರಿಗೂ ಬರ್ತಾ ಇದೆ ಮಹಿಳೆಗೆ ಅಂತ ಹೇಳ್ತಾ ಇದ್ರು, ಏನು ಹೇಳ್ತೀರಾ? ಬರ್ತಾ ಇದೆಯಾ ಬರ್ತಾ ಇಲ್ಲ? ಇಲ್ಲ ಮೇಡಮ್, ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ನಮ್ಗೆ ಇಲ್ಲಿ ತನಕ 4 ತಿಂಗಳಾಯ್ತು, ಬರಲಿಲ್ಲ ಏನೂ. ಅವ್ರು ಆಶ್ವಾಸನೆ ಕೊಡ್ತಾನೆ ಇದ್ದಾರೆ, ನಾವು ಕೇಳ್ತಾನೆ ಇದ್ದೀವಿ. ಯಾವಾಗ ಕೊಡ್ತಾರೋ ಏನೋ ಅಂತ ಗೊತ್ತಿಲ್ಲ, ಅಥವಾ ಆಶ್ವಾಸನೆ ಆಗಿ ಉಳಿಯುತ್ತೋ ಅದು ಗೊತ್ತಿಲ್ಲ. ಏನು ಅಂತೇಳಿ ನೋಡಬೇಕು ಮೇಡಮ್. ಅಂದರೆ ತುಂಬ ಜನ ಅದನ್ನೇ, ಕೆಲವರು ಮಹಿಳೆಯರು ಕೂಲಿ ಕೆಲಸಕ್ಕೆಲ್ಲ ಹೋಗ್ತಾ ಇದ್ರಲ್ಲ, ಅವರಿಗೆಲ್ಲ ಅನುಕೂಲ ಆಗ್ತಿತ್ತು ಕೆಲವೊಬ್ಬರಿಗೆ. ಬಟ್ ಇದೆಲ್ಲ ಬರದೇ ಇರೋ ಕಾರಣ ಅವರು ಏನು ಆಶ್ವಾಸನೆಯಾಗಿ ಉಳಿದೇನೆ ಅದೊಂದು ಕಾರ್ಯರೂಪಕ್ಕೆ ಈಗ ಮತ್ತೆ ಪುನಃ ಜಾರಿಗೆ ಬರಲಿ ಅನ್ನೋದೊಂದು ಆಸೆ ಇದೆ. ನೋಡೋಣ. ಕೇಳಿದ್ರೆ ಸಿಎಂ ಆಗಲಿ ಡಿಸಿಎಂ ಆಗಲಿ ಹೇಳ್ತಾರೆ, ರಾಜ್ಯದ ಪ್ರತಿ ಹೆಣ್ಮಕ್ಳಿಗೂ ನಾವು ದುಡ್ಡು ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ತುಂಬಾ ಜನ ಹೇಳ್ತಾರೆ, ಹೇಳಿದ ಮಾತ್ರಕ್ಕೆ ಎಲ್ಲರಿಗೂ ಬಂದು ತಲುಪುತ್ತೆ ಅನ್ನುವಂಥದ್ದು ಖಾತ್ರಿ ಇರೋದಿಲ್ಲ. ಅಂದ್ರೆ ಅವ್ರು ಹೇಳ್ತಾರೆ, ಅವ್ರ ಕರ್ತವ್ಯವ್ರು ಹೇಳ್ತಾರೆ, ಮಿಡ್ಲಲ್ಲಿ ಏನೇನಾಗಿರುತ್ತೆ ಯಾರಿಗೂ ಗೊತ್ತಿರಲ್ಲ, ಅದು ನಮಗೆ ಬಂದು ತಲುಪುತ್ತೆ ಅನ್ನುವಂಥ ಒಂದು ಇದು ನಮಗಿರಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಛಾಯಾ ಅಂತ. ಮಹಿಳೆಯರು ಹೇಳ್ತಾ ಇದ್ರೆ ಬರಲಿಲ್ಲ ಅಂತ, ನೀವೇನು ಹೇಳ್ತೀರಿ? ಹೌದು, 2 ತಿಂಗಳಿಂದ ನನಗೂ ಬರ್ತಾ ಇದೆ. 2 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ಹಣ, ಇನ್ನೂ ಬಂದಿಲ್ಲ, ಖಾತೆಗೆ ಬಂದಿಲ್ಲ. ಎಷ್ಟು ಸಮಸ್ಯೆ ಆಗುತ್ತೆ ಮೇಡಮ್? ಈಗ ತುಂಬಾ ಬಡವರು ಇರ್ತಾರೆ ಕೆಲವರು. ಹೌದು, ನಾವಂತೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಯಾವುದೋ ಒಂದು ಮ್ಯಾನೇಜ್ ಮಾಡ್ಕೋತೀವಿ, ಹೇಗೋ ನಡೆಸ್ಕೋತೀವಿ. ಬಟ್ ತೀರಾ ಕೆಳಗಡೆ ಇರೋರು ಏನೋ ಒಂದು ಕಮಿಟ್ಮೆಂಟ್ ಅಂತ ಇದು ಬಂದ ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಅವ್ರು ಮುಂಚೆ ಯಾವುದೋ ಅವ್ರಿಗಂತ ಕಮಿಟ್ಮೆಂಟ್ಸ್ ಇಟ್ಕೊಂಡಿರಲ್ಲ. ಏನೋ ಒಂದು ಆದಾಯ ಬರ್ತಾ ಇದೆ ಅಂದರೆ ಅದಕ್ಕೊಂದು ತಕ್ಕ ಕಮಿಟ್ಮೆಂಟ್ಸು, ಅದಕ್ಕೆ ಬೇಕಾದಂಥ ಸೆಕ್ಯೂರಿಟಿ, ಮತ್ತು ಮುಂದೆ ಏನಾದ್ರು ಫ್ಯೂಚರು ಇಲ್ಲ ಒಂದು ಸಂಘನೋ ಸಂಸ್ಥೆನೋ ಏನೋ ಒಂದು ಕಟ್ಕೊಂಡಿರ್ತಾರೆ. ಆ ಥರ ಕಟ್ಕೊಂಡಿರೋರಿಗೆ ಸಡನ್ನಾಗಿ ಈಗ ಸ್ಟಾಪ್ ಆಗಿಬಿಟ್ರೆ ತುಂಬ ತೊಂದರೆ ಆಗುತ್ತಲ್ವ. ಯಾವುದೋ ಒಂದು ಇನ್ಕಮ್ ಬರ್ತಾ ಇದೆ ಅಂದಾಗ, ಆ ಸೋರ್ಸ್ ಇದೆ ಅಂದಾಗ ಮನುಷ್ಯ ಮುಂದಿನ ಪ್ರಾಜೆಕ್ಟಿಗೆ ತನ್ನ ಹೆಜ್ಜೆನ ಇಡ್ತಾನೆ. ಬಟ್ ಅದೇ ಸ್ಟಾಪ್ ಆಗಿದೆ ಅಂದಾಗ ಏನು ಪ್ರಯೋಜನ ಆಗಲ್ಲ. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ? ಸಿಎಂ ಹೇಳ್ತಿದ್ದಾರೆ ಎಲ್ಲರಿಗೂ ಬರ್ತಿದೆ ಅಂತ ಹೇಳಿದ್ರು. ಇಲ್ಲ, ನಿಂತಿದೆ. ದಯವಿಟ್ಟು ಎಷ್ಟು ಆಲ್ರೆಡಿ ಐ ಥಿಂಕ್ 2 ಮಂತ್ಸಿಂದ ಬಂದಿಲ್ಲ. ದಯವಿಟ್ಟು ಬೇಗ ಹಣನ ರಿಲೀಸ್ ಮಾಡಿ. ಇದರಿಂದ ಸ್ಮಾಲ್ ಫ್ಯಾಮಿಲೀಸು, ಮಿಡಲ್ ಕ್ಲಾಸು, ಲೋಯರ್ ಮಿಡಲ್ ಕ್ಲಾಸು, ತುಂಬ ಬಡವರಿಗೆ ತುಂಬ ಅನುಕೂಲ ಆಗುತ್ತೆ. ಸೊಸೈಟಿನಲ್ಲಿ ಅವರು ಒಂದು ಏನು ಗೊತ್ತಾ, ಇವಾಗ ಆಲ್ರೆಡಿ ಒಂದು ಬೇಸಿಗೆ ಬಂದಿದೆ, ಈಗ ತುಂಬ ಕಷ್ಟ. ಈಗ ಒಂದು ಚಳಿಗಾಲ, ಮಳೆಗಾಲದಲ್ಲಿ ಏನೋ ಒಂದು ಕೂಲಿನಲ್ಲಿನಾದರೂ ಮಾಡ್ಕೊಂಡು ಹಳ್ಳಿಗಳ ಕಡೆ ಜೀವನ ಮಾಡ್ತಾರೆ. ಬಟ್ ಬೇಸಿಗೆ ಅಂತ ಬಂದಾಗ ಹಳ್ಳಿಗಳ ಕಡೆ ಯಾವುದೇ ರೀತಿಯಾದಂಥ ಕೆಲಸ ಸಿಗಲ್ಲ, ಕಾರ್ಯ ಸಿಗಲ್ಲ, ಇದನ್ನೇ ನಂಬ್ಕೊಂಡಿರ್ತಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಬೇಗ ಹಣನ ರಿಲೀಸ್ ಮಾಡಿ. ನಿಮ್ಮ ಹೆಸರು? ಮಂಜು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.